ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಮದುವೆಯ ನಂತರ ಮೊದಲ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹಬ್ಬದ ವಿಶೇಷವಾಗಿ ರಾಧಿಕಾ ಮತ್ತು ಯಶ್ ಫೇಸ್ಬುಕ್ನಲ್ಲಿ ಲೈವ್ ಮಾಡಿದ್ದಾರೆ. ಇಬ್ಬರು ಕೂಡ ಯುಗಾದಿ ಹಬ್ಬದ ಸಂಭ್ರಮವನ್ನ ಪ್ರೇಕ್ಷಕರ ಜೊತೆ ಹಂಚಿಕೊಳ್ಳೋದರ ಜೊತೆಯಾಗಿ ತಮ್ಮ ಹಳೆಯ ನೆನಪನ್ನ ಮೆಲುಕು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿರುವ ಪ್ರತಿಯೊಬ್ಬರಿಂದಲೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಿಸಿದ್ದಾರೆ. ಶುಭಾಶಯ ತಿಳಿಸೋ ಜೊತೆಯಲ್ಲಿ ಕಾಮೆಂಟ್ ಮಾಡಿದ್ದ ಅಭಿಮಾನಿಗಳಿಗೂ ಕೂಡ ರಿಪ್ಲೈ ಮಾಡಿದ್ದಾರೆ. ಯಶ್ ಮತ್ತೆ ರಾಧಿಕಾ ಪಂಡಿತ್ ಅಂದ್ರೆ ನನಗೆ ಯುಗಾದಿ ಹಬ್ಬ ಅಂದ ತಕ್ಷಣ ನನಗೆ ನೆನಪು ಬರೋದು ನಾವು ಹಾಯ್ ಎಲ್ರಿಗೂ ಆಸ್ ಪ್ರಾಮಿಸ್ಡ್ ನಾವಿಬ್ರು ಲೈವ್ ಬಂದಿದ್ದೀವಿ ಯುಗಾದಿ ಹಬ್ಬದ ದಿನ. ಸ್ಪೆಷಲ್ ಯುಗಾದಿ ಈ ವರ್ಷ ಬಿಕಾಸ್ ನಮ್ಮಿಬ್ರಿಗೆ ಇದು ಮೊದಲನೇ ಯುಗಾದಿ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ದಿನ ಏನ್ ಸ್ಪೆಷಲ್ ಅಂದ್ರೆ ನನಗೆ ಯುಗಾದಿ ಹಬ್ಬ ಅಂದ ತಕ್ಷಣ ನನಗೆ ನೆನಪು ಬರೋದು ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಗಾರ್ಡನ್ ಅಲ್ಲಿ ಮಾವಿನ ಮರ ಇತ್ತು. ಸೊ ಅಪ್ಪ ತೋರಣ ಕಟ್ತಾ ಇರೋದು ಅಥವಾ ಬೇವು ಬೆಲ್ಲ ತಿನ್ನೋದು, ಹಬ್ಬದ ಊಟ ತಿನ್ನೋದು, ಆಮೇಲೆ ಪಚಡಿ ಅಂತ ಮಾಡ್ತೀವಿ ಮಾವಿನಕಾಯ್ದು, ಅದು ನಂಗೆ ತುಂಬಾ ಇಷ್ಟ. ಸೊ ಸ್ವೀಟ್ ನಂದು ಉಲ್ಟಾ. ನಮ್ದೇನಂದ್ರೆ ಮಾವಿನ ಕಾಯಿ ಬೆಳಿಗ್ಗೆ ನಾವೆಲ್ಲ ಹುಡುಗರು ಎದ್ದು ಹೋಗ್ತಿದ್ವಿ. ನಮ್ಮ ಮನೆ ಹತ್ರ ಪಡವರಳ್ಳಿ ಪಕ್ಕದಲ್ಲಿ ಕಸಿ ತೋಟ ಅಂತ ಕರಿತೀವಿ, ಮಾವಿನ ತೋಟ ಇತ್ತು. ಸೊ ಅಲ್ಲಿ ಹೋಗಿ ನಾವು ಮಾವಿನ ಸೊಪ್ಪು ನಾವೇ ಕಿತ್ಕೊಂಡ್ಬರೋದು, ಮಾವಿನ ಎಲೆಗಳು ಅದು ಕಿತ್ಕೊಳ್ತಾ ಮಾವಿನ ಕಾಯಿಗಳು ಏನ್ ಸಿಗುತ್ತೆ ಅದನ್ನೆಲ್ಲ ಗೊತ್ತಲ್ಲ ಹುಡುಗರು, ಅದನ್ನ ಎತ್ಕೊಂಡ್ಬರೋದು. ಸೊ ನಮ್ದೊಂದು ಬೇರೆ, ಅದು ಕ್ರಿಕೆಟ್ ಆಡ್ಕೊಂಡು ತಗೊಂಡ್ಬರ್ತಿದ್ವಿ, ಮನೇಲಿ ಕಾಯ್ತಾ ಇರ್ತಿದ್ರು. ಸೊ ತಗೊಂಡ್ಬಂದು ಆಮೇಲೆ ಎಲ್ಲ ಫ್ರೆಶ್ ಆಗಿ ಇದು ಮಾಡಿ ಕಟ್ಟಿ ಆ ಥರದ್ದೊಂದು. ಆಮೇಲೆ ಮಾಮೂಲು ಬೇವು ಬೆಲ್ಲ, ನನಗೆ ಚಿಕ್ಕದ್ರಲ್ಲಿ ಬೆಲ್ಲ ಜಾಸ್ತಿ ಮಾಮೂಲು ಬೇವು ಕಡಿಮೆ ಅವಾಯ್ಡ್ ಮಾಡ್ತಿದ್ದೆ, ಬಟ್ ತಿನ್ಬೇಕು ಒಳ್ಳೇದು ಅಂತ ತಿನ್ನಿಸ್ತಾ ಇದ್ರು. ಅಂದ್ರೆ ಬೆಲ್ಲ ಜಾಸ್ತಿ ಸುಮ್ಮನೆ ಹೆಸರಿಗೆ ಹಿಂಗೆ ತಿಂತಾ ಇದ್ವಿ. ಬಟ್ ಆಮೇಲೆ ಗೊತ್ತಾಗಿದ್ದು ಬೇವು ತುಂಬಾ ಒಳ್ಳೇದು ಅಂತ. ಸೊ ಹಬ್ಬದ ಸಿಗ್ನಿಫಿಕೆನ್ಸ್ ಅಷ್ಟೇ ನನಗೆ ತುಂಬಾ ಇಷ್ಟ ಈ ಹಬ್ಬ, ಯಾಕಂದ್ರೆ ಒಂದೊಳ್ಳೆ ಪಾಸಿಟಿವ್ ಮೆಸೇಜ್ ಇದೆ. ಬೇವು ಬೆಲ್ಲ ಕಷ್ಟ ಸುಖ ಎರಡೂ ಚೆನ್ನಾಗಿ ಬ್ಲೆಂಡ್ ಆದ್ರೇನೆ ಬದುಕು ಸೂಪರ್ ಅನ್ನೋ ಒಂದು ಮೆಸೇಜ್ ಈ ಹಬ್ಬದಲ್ಲಿದೆ. ಅಂಡ್ ನಮ್ಗೆ ತುಂಬಾ ಸ್ಪೆಷಲ್ ಈ ವರ್ಷ, ಯಾಕಂದ್ರೆ ಫಸ್ಟ್ ಟೈಮ್ ಯುಗಾದಿ ಬೆಳಗ್ಗೆ ಚೆನ್ನಾಗಿ ಎಣ್ಣೆ ಸ್ನಾನ ಎಲ್ಲ ಆಯ್ತು. ಇವಾಗ ಎಣ್ಣೆ ಸ್ನಾನ ಅದಕ್ಕೆ ನಾನು ಸ್ವಲ್ಪ ಬೇಗ ಮುಗಿಸ್ಕೊಂಡ್ಬಿಟ್ಟು, 12:30 ಲೈವ್ ಬಂದಿದ್ರು. ಆ ಟೈಮ್ಗೆ ಏನಾದ್ರು ಎಣ್ಣೆ ಸ್ನಾನ ಅಂದರೆ ಆ ಥರ ಲೈವ್ ಬರಬೇಕಾಗುತ್ತೆ ಅಂತ ಬೇಗ ರೆಡಿಯಾಗಿ. ಸೊ ವೆರಿ ನೈಸ್. ಎಲ್ರಿಗೂ ಒಳ್ಳೇದಾಗಲಿ, ಭಗವಂತ ಪ್ರತಿಯೊಬ್ಬರಿಗೂ ನಿಮ್ಮ ಕನಸುಗಳೇನಿದೆ ಎಲ್ಲ ಈಡೇರೋಂಗೆ ಮಾಡಲಿ. ನಾಡಿನ ಸಮಸ್ತ ಜನರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಬೆಲ್ಲಿನ ಅಂಶ ಜೀವನದಲ್ಲಿ ಜಾಸ್ತಿ ಇರಲಿ ಅಂತ ಕೇಳ್ಕೊತೀವಿ. ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಆ್ಯಂಡ್ ಈ ವರ್ಷ ನಾವು ಯುಗಾದಿ ನನ್ನ ಹೊಸ ಮನೆ, ಹೊಸ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಅಂಡ್ ಟೇಕ್ ಡೈವರ್ಸ್. ಓಕೆ, ಬನ್ನಿ ಸ್ಪೆಷಲ್ ಆಗಿ ಎಲ್ಲರದು ವಿಶ್ ತಗೊಳ್ಳೋಣ. ಫಸ್ಟ್ ನಮ್ಮ ಕ್ಯೂಟೆಸ್ಟ್ ಹ್ಯಾಪಿ ಯುಗಾದಿ ಅನ್ನು ಹ್ಯಾಪಿ ಯುಗಾದಿ ಅನ್ನೋ ಹೇಳ್ತೀವಿ. ಹ್ಯಾಪಿ ಯುಗಾದಿ ಎಲ್ರಿಗೂ. ಆಂಟಿ ಏನೋ ರುಚಿಯಾದ ಅಡುಗೆ ಮಾಡ್ತಿದ್ದಾರೆ. ಸೊ ನೋಡೋಣ ಏನಂತ. ವಾವ್, ಈಗಂತೂ ಹಸು ಜಾಸ್ತಿ ಆಗ್ತಿದೆ. ಆಂಟಿ ಹ್ಯಾಪಿ ಯುಗಾದಿ. ಏನು ವಿಶ್ ಮಾಡಿ ಎಲ್ರಿಗೂ ಜನ ದಯವಿಟ್ಟು ಹ್ಯಾಪಿ ಯುಗಾದಿ ಹೇಳಿ. ಕರ್ನಾಟಕ ಜನ ಹ್ಯಾಪಿ ಯುಗಾದಿ. ಎಲ್ಲ ಕರ್ನಾಟಕ ಜನತೆಗೆ ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಈ ವರ್ಷ ಚೆನ್ನಾಗಾಗ್ಲಿ ಅಂತ ಕೇಳ್ಕೊತೀವಿ. ಈಗ ನಮ್ಮ ಮನೆ ಸ್ಮಾರ್ಟ್ ಹ್ಯಾಂಡ್ಸಮ್ ಅಂಗ. ಆಕ್ಚುಲಿ ನನ್ಗೆ ಏನ್ ಡೌಟ್ ಅಂದ್ರೆ, ಯಶ್ ಈ ವಯಸ್ಸಿಗೆ ಬಂದ್ರೆ ಇಷ್ಟು ಸ್ಮಾರ್ಟ್ ಹ್ಯಾಂಡ್ಸಮ್ ಇರ್ತಾರಾ ಅಂತ ನನಗಂತೂ ಡೌಟ್. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಎಸ್. ಆಮೇಲೆ ನಮ್ಮ ಡಾರ್ಲಿಂಗ್, ನಮ್ಮ ಮನೆ ಡಾರ್ಲಿಂಗ್ ನಂದು ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಟು ಎವ್ರಿವನ್. ಸೊ ನನ್ಗಂತೂ ಈಗ ಹಸಿವಾಗ್ತಿದೆ. ನಾನು ಮತ್ತೆ ಯಶ್ ಊಟಕ್ಕೆ ಅಂತ ರೆಡಿ ಇದ್ದೀವಿ. ರುಚಿಯಾದ ಅಡುಗೆ ಮಾಡಿದ್ದಾರೆ ನಮ್ಮತ್ತೆ. ಸೊ ನಾವು ಹೋಗ್ತೀವಿ, ಅಡುಗೆ ರೆಡಿ ಇದೆ ಊಟ ಮಾಡೋಕ್ಕೆ. ಆ್ಯಂಡ್ ಹೋಪ್ಫುಲಿ ನಿಮ್ಮ ಈ ಯುಗಾದಿ ಅಷ್ಟೇ ಸ್ಪೆಷಲ್ ಆಗಿರಲಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ಅವರಲ್ಲಿ ಆಕ್ಚುಲಿ ಕಮೆಂಟ್ಸ್ ಬರ್ತಿರುತ್ತೆ, ನೀನು ಅದಕ್ಕೆ ರಿಪ್ಲೈ ಕೊಡಬೇಕು. ಓಕೆ, ನೋಡಿ ಏನೇನು ಬರ್ತಾರೆ. ಸೂಪರ್, ಲವ್ ಯು ಬೋತ್, ಯು ಮೇಕ್ ಗುಡ್ ಹೆಲ್ತ್ ಕಪಲ್, ಯು ಬೋತ್ ಆರ್ ಟ್ರೂ ಇನ್ಸ್ಪಿರೇಷನ್ ಫಾರ್ ಯಂಗ್ಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯುಗಾದಿಯ ಶುಭಾಶಯಗಳು. ಥ್ಯಾಂಕ್ ಯು ಎಲ್ರಿಗೂ. ಐ ಥಿಂಕ್ ತುಂಬ ವಿಶಸ್ ಎಲ್ರಿಗೂ ಒಂದೇ, ನಿಮ್ಮ ಪ್ರೀತಿ ಆರೈಕೆಯಿಂದ ನಾವು ಸದಾ ಕಾಲ ಇದೇ ರೀತಿ
ಚೆನ್ನಾಗಿರ್ತೀವಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ಬಾಯ್. ಬಾಯ್.